ಗೋವಾದ ಹಾತ್ ಕಟಾರೋ ಕಂಬ ಸಾವಿರಾರು ಹಿಂದೂಗಳ ಆತ್ಮಗೌರವ, ರಕ್ತ ಮತ್ತು ಬಲಿದಾನಕ್ಕೆ ಸಾಕ್ಷಿಯಾಗಿದೆ. ಈ ಕಂಬ ದಾರುಣ ಇತಿಹಾಸದ ಕ್ರೌರ್ಯದ ಅಧ್ಯಾಯವನ್ನ ಕೂಗಿ ಕೂಗಿ ಹೇಳುತ್ತಾ ಇದೆ. ಪೋರ್ಚುಗೀಸ್ ಆಳ್ವಿಕೆಯ ಸಮಯದಲ್ಲಿ 1560ರಿಂದ 1812ರವರೆಗೆ ಗೋವಾ ಇನ್ಕ್ವಿಸಿಷನ್ ಹೆಸರಿನಲ್ಲಿ ನರಮೇಧವನ್ನೇ ನಡೆಸಲಾಗಿತ್ತು. ಹಿಂದೂ ಧರ್ಮದ ಮೇಲೆ ಅಚಲ ನಂಬಿಕೆ, ಶ್ರದ್ಧೆ ಹೊಂದಿದ್ದವರನ್ನ, ಕ್ರೈಸ್ತ ಧರ್ಮಕ್ಕೆ ಮತಾಂತರಕ್ಕೆ ನಿರಾಕರಿಸಿದವರನ್ನ ಹಾತ್ ಕಟಾರೋ ಕಂಬಕ್ಕೆ ಕಟ್ಟಿ ಅಮಾನುಷವಾಗಿ ಅವರ ಕೈಗಳನ್ನು ಕತ್ತರಿಸಲಾಗ್ತಾ ಇತ್ತು. ಗೋವಾ ಇನ್ಕ್ವಿಸಿಷನ್ ಸಮಯದಲ್ಲಿ ದೇವಾಲಯಗಳನ್ನು ಧ್ವಂಸಗೊಳಿಸಲಾಯಿತು, ವಿಗ್ರಹಗಳನ್ನು ನಾಶಪಡಿಸಲಾಯಿತು, ಹಿಂದೂ ಹಬ್ಬಗಳನ್ನು ನಿಷೇಧಿಸಲಾಯಿತು ಮತ್ತು ವಿರೋಧಿಸಿದವರಿಗೆ ಶಿಕ್ಷೆ ನೀಡಲಾಗ್ತಾ ಇತ್ತು. ಹಿಂದೂಗಳನ್ನು ಮತಾಂತರಿಸಲು ಕ್ರೈಸ್ತರು ಉಗ್ರ ಶಿಕ್ಷೆಯ ಭಯ, ಸಾಮಾಜಿಕ ಬಹಿಷ್ಕಾರದ ತಂತ್ರವನ್ನು ಅನುಸರಿಸುತ್ತಿದ್ದರು. ಕುಟುಂಬಗಳನ್ನು ಬೇರ್ಪಡಿಸಲಾಯಿತು, ಮಕ್ಕಳನ್ನು ಬಲವಂತವಾಗಿ ಕ್ರೈಸ್ತರನ್ನಾಗಿ ಮಾಡಲಾಯಿತು. ಮತಾಂತರವಾಗದವರ ಮೇಲೆ ಆರ್ಥಿಕ ಬಹಿಷ್ಕಾರ ಮತ್ತು ಮರಣದಂಡನೆ ಕೂಡ ವಿಧಿಸಲಾಗುತ್ತಿತ್ತು. ಹಾತ್ ಕಟಾರೋ ಕಂಬ ಇಂದಿಗೂ ಆ ಯುಗದ ಬರ್ಬರತೆಗೆ ಜೀವಂತ ಸಾಕ್ಷಿಯಾಗಿದೆ. ಮತಾಂತರಕ್ಕೆ ಒಪ್ಪದ ಹಿಂದೂಗಳ ಕೈಗಳನ್ನು ಕತ್ತರಿಸಲಾಯಿತಾದರೂ ಅವರು ತಮ್ಮ ಸನಾತನ ಧರ್ಮದಲ್ಲಿ ದೃಢವಾಗಿ ನಿಂತರು. ಈ ಕಂಬ ಕೇವಲ ಭೂತಕಾಲವಲ್ಲ, ಬದಲಾಗಿ ಹಿಂದೂ ಸ್ಥೈರ್ಯದ ಅಮರ ಕಥೆಯಾಗಿದೆ.